ಅಂದರೆ ಡಿಫಿಕಲ್ಸ್ ಅಂದರೆ ಅವ್ರು ಮಾಡಿದ್ರು ಎನಿ ಡಿಗ್ರಿ ಆಗಿರ್ಬೋದು, ಯಾವುದೇ ಡಿಗ್ರಿ ಆಗಿರ್ಬೋದು 45%, 40 SSC, 40 ಸಂಬಂಧಪಟ್ಟ ಕೋರ್ಸ್ಗಳನ್ನು ಕೊಟ್ಟಿದ್ದೀವಿ. ಅಥವಾ ನಿಮ್ಮನ್ನ ಯಾವುದೇ ಭಾಗದಲ್ಲಿ ಮಾಹಿತಿ ನಿಮಗೆ ತಿಳಿದಿದೆ ಮತ್ತು ಉಪಯೋಗ ಬರುತ್ತೆ, ಮುಂದೆ ಉಪಯೋಗಿಸ್ಕೊಳ್ಳಿ ಅಂತ ಆಶಿಸ್ತಾ ಇದೀಗ ಈ ಸಮಾರೋಪ ಕಾರ್ಯಕ್ರಮದ ಸಮಾರಂಭ ಏನಿದೆ, ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಇದರ ಕುರಿತು ಓವರಾಲ್ ಆಗಿ ನಿಮಗೆ ಸಮಾರೋಪ ಏನಾಗ್ತದೆ ನಾನು ಚಟುವಟಿಕೆ ಸರ್ ಮತ್ತೆ 4:30ಗೆ ನಮ್ಮೆಲ್ಲ ಕಾರ್ಯಕ್ರಮ ಮುಗಿಸಬೇಕು ಅಂತ ನಿರ್ಧಾರದಲ್ಲಿ 2 ದಿನಗಳ ರಾಜ್ಯ ಮಟ್ಟದ ಈ ಕಾರ್ಯಾಗಾರವಿತ್ತು. ಮಾಧ್ಯಮದ ಸವಾಲುಗಳು ಮತ್ತು ಬರವಣಿಗೆಗಳು, ನಮ್ಮ ಮುಂದೆಗಡೆ ಅನೇಕ ಸವಾಲುಗಳಿದ್ದು ಆ ಸವಾಲುಗಳ ಬಗ್ಗೆ ಬರವಣಿಗೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಸಂಪೂರ್ಣ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಾಗಾರದಲ್ಲಿ ನಾನು 2 ದಿನಗಳ ಕಾರ್ಯಾಗಾರದ ಎಲ್ಲ ಗೋಷ್ಠಿಗಳಲ್ಲಿ ಪಾಲ್ಗೊಂಡಂಥ ಸಹಿ ತಗೊಂಡಿದ್ದೆ. ಸುಮ್ಮನೆ ನಾವು ಸ್ಯಾಂಪಲ್ ಸ್ಟಡಿ ಅಂತ ಮಾಡ್ತೀವಿ, ಸ್ಯಾಂಪಲ್ಗಳಿಗೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅಂತ ಪದೇ ಪದೇ ಸಹಿ ಹಾಕಿಸ್ಕೊಂಡಿದ್ವಿ. ಒಂದು ಗೋಷ್ಠಿಗೆ 44 ಜನ, ಇನ್ನೊಂದು ಗೋಷ್ಠಿಗೆ 35 ಜನ, ಇನ್ನೊಂದು ಗೋಷ್ಠಿಗೆ 41, ಇನ್ನೊಂದು ಗೋಷ್ಠಿಗೆ 35, ಹಿಂಗೆ ಆಮೇಲೆ ಹೋಗೋಣ. ಒಂದು ನಿಮಿಷ ತೋರಿಸ್ತಾರೆ, ಅದೇ ನಿಮ್ಗೆ ಒಂದು ಕಲಿಕೆ ಇಲ್ಲೇ ಮಾಡಿ ತೋರಿಸ್ತಾರೆ. ಇಲ್ಲಿ ನವೀನ್ ಸರ್ ಇದ್ದಾರೆ ಮತ್ತೆ ರವಿಕುಮಾರ್ ಇಬ್ಬರು ಇದ್ದಾರೆ. ಏನು ಕಲಿಕೆ ಕಲಿಸ್ಬೋದು ಅನ್ನೋದನ್ನ ಇವತ್ತು ನಾವು ಉದ್ಘಾಟನೆ ಮೂಲಕ ನಾಗರಾಜ್ ಸರ್ನ ಹೋಗಿ ಕೇಳಿದಾಗ ಕೆಲವಾರು ಘಟನೆಗಳು ಬರ್ತವೆ. ಆ ಘಟನೆಗಳನ್ನ ಎದುರಿಸಿ ನೀನು ನಿಲ್ಲಬೇಕು ಅಂತ ಬಲ ಕೊಟ್ಟಂಥ ನಾಗರಾಜ್ ಸರ್ಗೆ ನನ್ನ ಅಭಿನಂದನೆಗಳು. ನಮಗೆ ಈ ತರಬೇತಿ ಸಿದ್ಧಾರ್ಥ ರೇಡಿಯೋ ಇದರಲ್ಲಿ ನಾನು ಮುದ್ದೆ ಸರ್ನ ಕೇಳಿ, ಸರ್ ನಾನು ಕಾರ್ಯಾಗಾರ ಮಾಡಬೇಕು ಸರ್, ನಮ್ಮ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರು ಇನ್ನೂ ತಿಳ್ಕೊಳ್ಳೋ ಹೊಟ್ಟಿದೆ, ಅವರಿಗೆ ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಳೋಂಥದ್ದೇ ಆಸಕ್ತಿ ಇದೆ, ನಾನು ತರಬೇತಿ ಕಾರ್ಯಾಗಾರ ಮಾಡಿಕೊಡ್ಬೇಕು ಅಂತ ಕೇಳಿದಾಗ, ಇಲ್ಲ ಕೃಷ್ಣಮೂರ್ತಿ ಅವರೇ ನನಗೆ ಕಾಲಾವಕಾಶ ಕೊಡಿ, ನಾನು ಖಂಡಿತ ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಕಾಲಾವಕಾಶ ಕೊಟ್ಟಂತ ನಮ್ಮ ದೇಶಕ್ಕೆ ನಾನು ಅಭಿನಂದನೆ. ನಾನು 3 ವರ್ಷ ತುಂಬಿದೆ. ಈಗ 17 ರಾಜ್ಯದ 17 ಜಿಲ್ಲೆಯಲ್ಲಿ ಇವತ್ತು ಕಾರ್ಯಾಗಾರ ಮಾಡ್ತಾಯಿದ್ದಾರೆ. ಇವತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಅಂದರೆ ಇವತ್ತು ಏನೋ ಒಂದು ಹೆಸರಾಗ್ತಾಯಿದೆ. ಇವತ್ತು ಇಷ್ಟೊಂಥರ ಆಗಿದೆ ಅಂತ ಅಂದರೆ ನಮ್ಮ ಮುದ್ದೇಶ್ ಅವ್ರನ್ನ ನೆನೆಸ್ಕೊಳ್ಳೇಬೇಕಾದಂಥ ವಿಷಯ. ಆ ಉಯ್ಯ ಮಳೆಯಲ್ಲಿ ದೇವನಹಳ್ಳಿ ಕರ್ಕೊಂಡೋದಾಗ ಸರ್ ಅಂದರೆ ಇದೆಲ್ಲ ಒಂದು ತರಬೇತಿಯನ್ನು 2 ದಿನ ನೀವೆಲ್ಲ ಸತತವಾಗಿ ಕೂತ್ಕೊಂಡು ಕೇಳಿ ಮುಂದಿನ ಜೀವನವನ್ನು ಬೆಳೆಸ್ಕೊಂಡು ಹೋಗ್ತೀರಾ ಅಂತೇಳಿ ನಾನಂತೂ ಆಸೆ ಪಡ್ತಾಯಿದ್ದೀನಿ. ಇವತ್ತು ತರಬೇತಿ ತಗೊಂಡು ಎಲ್ಲ ಒಂದು ಕಡೆ ಕೂತ್ಕೊಂಬೇಡಿ ದಯವಿಟ್ಟು. ಇವಾಗ ನಿಮಗೆ ಆದಂಥ ಶಕ್ತಿ ಬಲ ನೀವು ದುಡಿಯೋದಕ್ಕೆ ಇದೇ ಒಂದು ದಾರಿ ಮಾರ್ಗ ಅಂತೇಳಿ ನಾನಂತೂ ಭಾವಿಸುತ್ತಾ 2 ಮಾತು ಮುಗಿಸ್ತಾ ಇದ್ದೀನಿ.